ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಪ್ರತಿ ತಿಂಗಳು ಸಂಬಳ ಕೈಗೆ ಬಂದಾಗ ಖರ್ಚು ವೆಚ್ಚಗಳ ಪಟ್ಟಿ ನೋಡಿ ನಮಗೆ ತಲೆನೋವು ಶುರುವಾಗುತ್ತೆ. ಬದುಕೋದೇ ಕಷ್ಟ, ಇನ್ನು ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಕೂಡಿಡೋದು ಹೇಗೆ ಅಂತ ಯೋಚಿಸ್ತಾ ಇರ್ತೀವಿ. ಆದ್ರೆ ಹಣ ಕೂಡಿಡೋಕೆ ದೊಡ್ಡ ಸಂಬಳವೇ ಬೇಕಾಗಿಲ್ಲ, ಶಿಸ್ತು ಇದ್ರೆ ಸಾಕು. ತಿಂಗಳಿಗೆ 30,000 ಸಂಪಾದಿಸೋ ಸಾಮಾನ್ಯ ವ್ಯಕ್ತಿಯು ಕೂಡ ಕೋಟ್ಯಾಧಿಪತಿ ಆಗಬಹುದು. ಹೇಗೆ ಅಂತೀರಾ? ಈ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ನೋಡಿ. ನಮ್ಮಲ್ಲಿ ಬಹಳಷ್ಟು ಜನ ಅಂದುಕೊಂಡಿರುವಂತೆ ದೊಡ್ಡ ಸಂಬಳವಿದ್ರೆ ಮಾತ್ರ ಶ್ರೀಮಂತರಾಗಲು ಸಾಧ್ಯ ಅನ್ನೋದು ಒಂದು ತಪ್ಪು ಕಲ್ಪನೆ. ಹಣ ಸಂಪಾದನೆ ಎಷ್ಟು ಮುಖ್ಯವೋ ಹಣ ಉಳಿಸಿ ಅದನ್ನ ಹೂಡಿಕೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಈ ಒಂದು ಸಣ್ಣ ಅಭ್ಯಾಸವನ್ನ ನೀವು ರೂಢಿ ಮಾಡಿಕೊಂಡ್ರೆ ನಿಮ್ಮ ಹಣಕಾಸು ಭವಿಷ್ಯಕ್ಕೆ ದೊಡ್ಡ ಭದ್ರತೆ ಸಿಗುತ್ತೆ. ಉದಾಹರಣೆಗೆ, ನಿಮ್ಮ ಸಂಬಳ ತಿಂಗಳಿಗೆ 30,000 ಇದ್ರೆ ಅದರಲ್ಲಿ ಕನಿಷ್ಠ 5,000 ರೂಪಾಯಿಗಳನ್ನ ಪ್ರತಿ ತಿಂಗಳು ಉಳಿಸಿ ಅದನ್ನ ಮ್ಯೂಚುವಲ್ ಫಂಡ್, SIP ಅಂದ್ರೆ ಸಿಪ್ ನಲ್ಲಿ ಹೂಡಿಕೆ ಮಾಡುತ್ತಾ ಹೋಗಿ. ಒಂದು ಉತ್ತಮ ಫಂಡ್ ವರ್ಷಕ್ಕೆ 12% ಲಾಭಾಂಶ ನೀಡುತ್ತದೆ ಅಂದುಕೊಂಡ್ರೆ ನೀವು 2 ಕೋಟಿ ರೂಪಾಯಿ ಕಾಂಪೌಂಡ್ ಸೃಷ್ಟಿಸಲು 31 ವರ್ಷಗಳು ಬೇಕಾಗುತ್ತದೆ. ಇದು ಬಹಳ ದೊಡ್ಡ ಸಮಯ ಅಂತ ಅನಿಸಬಹುದು, ಆದ್ರೆ ಇದು ನಿಮ್ಮ ಶ್ರಮಕ್ಕೆ ಸಿಗುವ ಶಾಶ್ವತ ಪ್ರತಿಫಲ. ಇನ್ನು ಇಲ್ಲಿ ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ನೀವು ಯಾವಾಗ್ಲೂ ಅದೇ 5,000 ರೂಪಾಯಿಗಳನ್ನ ಹೂಡಿಕೆ ಮಾಡ್ಬೇಕಾಗಿಲ್ಲ. ನಿಮ್ಮ ವೃತ್ತಿ ಜೀವನ ಬೆಳೆದಂತೆ ಸಂಬಳ ಹೆಚ್ಚಾಗುತ್ತಾ ಹೋಗುತ್ತದೆ. ಆಗ ನಿಮ್ಮ ಹೂಡಿಕೆಯನ್ನ ಕೂಡ ಹೆಚ್ಚಿಸುತ್ತಾ ಹೋಗಬಹುದು. ನೀವು ಪ್ರತಿ ವರ್ಷ ನಿಮ್ಮ ಹೂಡಿಕೆಯ ಮೊತ್ತವನ್ನ 10% ಹೆಚ್ಚಿಸುತ್ತಾ ಹೋದ್ರೆ ನೀವು ಕೇವಲ 25 ವರ್ಷಗಳಲ್ಲೇ 2 ಕೋಟಿ ಗುರಿ ಮುಟ್ಟಬಹುದು. ನೋಡಿ, ಸ್ವಲ್ಪ ಶಿಸ್ತು ಮತ್ತು ಸರಿಯಾದ ಯೋಜನೆ ನಿಮ್ಮ ಗುರಿಯನ್ನ ಎಷ್ಟು ವೇಗವಾಗಿ ತಲುಪಿಸುತ್ತದೆ ಅಂತ. ಹಾಗಿದ್ರೆ ಎಷ್ಟು ಹಣ ಖರ್ಚು ಮಾಡಬೇಕು, ಎಷ್ಟು ಹಣವನ್ನ ಉಳಿಸಬೇಕು ಎಂಬ ಗೊಂದಲ ಇದೆಯಾ? ಅದಕ್ಕೆ ಒಂದು ಸರಳ ನಿಯಮ ಇದೆ. ಅದೇ 50:30 10:10 ನಿಯಮ. ನಿಮ್ಮ ಸಂಬಳದ 50% ಮನೆ ಬಾಡಿಗೆ, EMI, ಕರೆಂಟ್ ಬಿಲ್, ದಿನಸಿ, ಮಕ್ಕಳ ಸ್ಕೂಲ್ ಫೀಸ್ ನಂತಹ ಅಗತ್ಯ ವೆಚ್ಚಗಳಿಗೆ ಬಳಸಿ. 30% ಸಿನಿಮಾ, ಶಾಪಿಂಗ್, ಹೊರಗಡೆ ಅಥವಾ ಊಟದಂತಹ ನಿಮ್ಮ ಖುಷಿಗಾಗಿ ಖರ್ಚುಗಳಿಗೆ ಮೀಸಲಿಡಿ. 10% ನಿಮ್ಮ ಕಷ್ಟ ಕಾಲಕ್ಕಾಗಿ ಅಂದ್ರೆ ತುರ್ತು ನಿಧಿಯಾಗಿ ಉಳಿಸಿ. ಉಳಿದ 10% ನಿಮ್ಮ ಭವಿಷ್ಯದ ಕನಸುಗಳಿಗಾಗಿ ಹೂಡಿಕೆ ಮಾಡಿ. ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು. ನಿಮ್ಮ ಮನರಂಜನೆಗಾಗಿ ಮೀಸಲಿಟ್ಟ 30% ಹಣದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಉಳಿಸಿ ಅದನ್ನು ಕೂಡ ಹೂಡಿಕೆಗೆ ಬಳಸಿ. ಈ ರೀತಿಯಾಗಿ ಹೆಚ್ಚೆಚ್ಚು ಹಣವನ್ನ ನೀವು ಹೂಡಿಕೆಗೆ ಬಳಸುತ್ತಾ ಹೋದಷ್ಟು ನಿಮ್ಮ ಭವಿಷ್ಯದ ಹಣಕಾಸು ಪರಿಸ್ಥಿತಿ ಇನ್ನಷ್ಟು ಭದ್ರವಾಗುತ್ತದೆ. ನೆನಪಿರ್ಲಿ, ಉಳಿತಾಯ ಇಂದು ಒಂದು ಸಣ್ಣ ಕಲ್ಲಿನಂತೆ ಕಂಡ್ರು ನಾಳೆ ಅದು ನಿಮ್ಮ ಕನಸುಗಳ ಭದ್ರ ಬುನಾದಿಯಾಗುತ್ತದೆ. ಒಟ್ಟಿನಲ್ಲಿ ದೊಡ್ಡ ಸಂಬಳವೇ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುವುದಿಲ್ಲ, ನೀವು ಎಷ್ಟು ಶಿಸ್ತಿನಿಂದ ಹೂಡಿಕೆ ಮಾಡ್ತೀರಿ ಅನ್ನೋದು ಕೂಡ ಮುಖ್ಯ. ಹಾಗಾಗಿ ಇಂದಿನಿಂದಲೇ ನಿಮ್ಮ ಆದಾಯದ ಸ್ವಲ್ಪ ಭಾಗವನ್ನ ಹೂಡಿಕೆ ಮಾಡಲು ಶುರು ಮಾಡಿ ನಿಮ್ಮ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.